ನಮಸ್ಕಾರ. ಬನ್ನಿ, ಇವತ್ ನಾವು ಪ್ರೀತಿ, ದ್ರೋಹ ಮತ್ತು ಮರುಹುಟ್ಟಿನ ಒಂದು ಅದ್ಭುತವಾದ ಪುರಾತನ ಕಥೆಯನ್ನ ಕೇಳೋಣ. ಇದು ಕುಂಡಲಕೇಶಿ ಅನ್ನೋ ಒಬ್ಬ ಮಹಿಳೆಯ ಕಥೆ. ಈ ಒಂದು ವಿಶ್ಲೇಷಣೆಗೆ ಪ್ರೊಫೆಸರ್ ಡಾಕ್ಟರ್ ಇರಯ್ಯರಾಸನ್ ಅವರ ಕೃತಿಯೇ ಆಧಾರ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಜೋರಾಗಿ ಗಾಳಿ ಮಳೆ ಬರುತ್ತಿರೋ ರಾತ್ರಿ, ಒಂದು ಬೆಟ್ಟದ ತುದಿ, ಮೈತುಂಬಾ ಒಡವೆ ಹಾಕಿಕೊಂಡಿರೋ ಒಬ್ಬ ಮಹಿಳೆ ಜೋರಾಗಿ ಕಿರುಚುತ್ತಾಳೆ. ಹತ್ರ ಬರ್ಬೇಡ, ನಿನಗೆ ಬೇಕಾದಿರೋದು ಈ ಒಡವೆಗಳೇ ತಾನೇ, ತಗೋ, ಇಲ್ಲೇ ಇದೆ ಅಂತ ಒಂದೊಂದೇ ಆಭರಣವನ್ನ ಕಳಚಿ ಎಸೆಯುತ್ತಾಳೆ. ಎಂಥ ಭಯಾನಕ ದೃಶ್ಯ ಅಲ್ವಾ? ಇದು ಸುಮ್ಮನೇ ಒಂದು ಜಗಳ ಆಗಿರ್ಲಿಲ್ಲ, ಇದು ಅಕ್ಷರಶಃ ಬದುಕು ಸಾವಿನ ಹೋರಾಟವಾಗಿತ್ತು. ಅಷ್ಟಕ್ಕೂ ಆಕೆ ಈ ಪರಿಸ್ಥಿತಿಗೆ ಬಂದು ತಲುಪಿದ್ದು ಹೇಗೆ? ಹಾಗಾದ್ರೆ ಯಾರು ಈ ಮಹಿಳೆ? ಯಾಕೆ ಅವಳು ಅಷ್ಟು ಹತಾಶಳಾಗಿದ್ಲು? ಈ ಒಂದು ಕ್ಲೈಮ್ಯಾಕ್ಸ್ ಯಾಕೆ ಬಂತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಕಥೆಯ ಆರಂಭಕ್ಕೆ ಹೋಗ್ಲೇಬೇಕು, ಸರಿನಾ? ಅಂದು ಆ ಬೆಟ್ಟದ ಮೇಲೆ ಅವಳ ಎದುರು ನಿಂತಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವತಃ ಅವಳ ಪತಿಯೇ ಆಗಿದ್ದ. ಅವಳೊಬ್ಳು ರಾಜ್ಕುಮಾರಿ. ಅವನೊಬ್ಬ ಕುಖ್ಯಾತ ಕಳ್ಳ ಅಂತ ಗೊತ್ತಿದ್ರು. ಅವನನ್ನ ಪ್ರೀತಿಸಿ ಅವನನ್ನ ಬದಲಾಯಿಸ್ಬೋದು ಅನ್ನೋ ಒಂದೇ ಆಸೆಯಿಂದ ಮದುವೆಯಾಗಿದ್ಲು. ಆದರೆ ಅವಳ ನಿರೀಕ್ಷೆ ಸುಳ್ಳಾಗಿತ್ತು. ಅವಳು ಹೇಳ್ದಾಗೆ, ನಿನ್ನೊಬ್ಬ ಕಳ್ಳ ಅಂತ ಗೊತ್ತಿದ್ರು, ನಾನು ಪ್ರೀತಿ ಮಾಡ್ದೆ, ಆ ಪಾಪಕ್ಕಾಗಿ ನಿನ್ನನ್ನ ಮದುವೆ ಆದೆ. ಆದರೆ ನೀನು ಸ್ವಲ್ಪನೂ ಬದಲಾಗ್ಲಿಲ್ಲ. ಆದ್ರೆ ಅವನ್ ತಲೆಯಲ್ಲಿ ಓಡಿದ್ದೇ ಬೇರೆ ಕಥೆ. ಅವನ್ಗೆ ಪ್ರೀತಿ, ಪ್ರೇಮ ಯಾವುದರ ಬಗ್ಗೆನೂ ಆಸಕ್ತಿ ಇರಲಿಲ್ಲ. ಅವನ್ಗೆ ಬೇಕಾಗಿದ್ದು ಅಧಿಕಾರ ಅಷ್ಟೇ. ಅವನ್ ನೇರವಾಗಿ ಹೇಳ್ತಾನೆ, ನಾನಿನ್ನ ಮದುವೆಯಾಗಿದ್ದೇ ಈ ದೇಶಕ್ಕೆ ರಾಜ ಆಗೋಕೆ. ನಿನ್ನಪ್ಪ ಕೊಡ್ಲಿಲ್ವಾ, ನೀನೇ ಅದನ್ನ ನಂಗೆ ಕೊಡಿಸ್ಬೇಕು. ನೋಡಿ, ಅವರ ಸಂಬಂಧದ ಅಸಲಿ ಸಮಸ್ಯೆ ಇದ್ದಿದ್ದೇ ಇಲ್ಲಿ. ರಾಜಕುಮಾರಿಯದ್ದು ಪ್ರೀತಿ, ಅವನನ್ನು ಸರಿದಾರಿಗೆ ತರಬೇಕು ಅನ್ನೋ ಆಸೆ. ಕಳ್ಳನದ್ದು ಅಧಿಕಾರ, ಮೋಸದಿಂದ ರಾಜನಾಗಬೇಕು ಅನ್ನೋ ದುರಾಸೆ. ಇವೆರಡೂ ಒಂದಾಗೋಕೆ ಸಾಧ್ಯವೇ ಇರಲಿಲ್ಲ ಅಲ್ವಾ? ಮೊದಲಿಂದಲೇ ಈ ಸಂಬಂಧ ಹಾಳಾಗಕ್ಕೆ ಶುರುವಾಗಿತ್ತು. ಸರಿ, ಈಗ ಮತ್ತೆ ನಾವು ಬೆಟ್ಟದ ತುದಿಗೆ ಬರೋಣ. ಅಲ್ಲಿ ಅವನ ಅಧಿಕಾರದ ಆಸೆ ಪೂರ್ತಿ ಆಗಲ್ಲ ಅಂತ ಗೊತ್ತಾದಾಗ ಅವನ ನಿಜವಾದ ಬಣ್ಣ ಬಯಲಾಯ್ತು. ಆತ ಆಡಿದ್ದ ಮಾತುಗಳು ದ್ರೋಹದ ಉಚ್ಚಕಟ್ಟ. ಅವನು ಹೇಳಿದ, ನಾನು ರಾಜ ಆಗೋಕಾಗಲ್ಲ ಅಂದ್ಮೇಲೆ ನೀನ್ ಯಾಟೆ ಬದುಕಿರ್ಬೇಕು, ನಾನು ನಿನ್ನನ್ನು ಕೊಂದು ಹಾಕ್ತೀನಿ. ಇಷ್ಟು ದಿನ ಆಡಿದ್ದ ಪ್ರೀತಿಯ ನಾಟಕ ಇಲ್ಲಿಗೆ ಮುಗಿದುಹೋಗಿತ್ತು. ಆದ್ರೆ ರಾಜ್ಕುಮಾರಿ ಸುಮ್ಮನೆ ಸೋಲೊಪ್ಕೊಳ್ಳಿಲ್ಲ. ಬಹಳ ಚಾಣಾಕ್ಷತನದಿಂದ ಒಂದು ಕೊನೆಯ ಆಸೆ ಇದೆ ಅಂತ ಕೇಳಿದ್ಲು. ಅವನನ್ನು ಪೂಜಿಸಿ ಅವನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಬೇಕು ಅಂತ. ಅವನಿಗೆ ಗೌರವ ಕೊಡ್ತಿದ್ದೀನಿ ಅಂತ ನಟಿಸ್ತಾ ಅವಳು ಅವನ ಸುತ್ತ ಬಂದ್ಲು. ಆದರೆ ಸರಿಯಾದ ಸಮಯ ನೋಡಿ ಅವನ ಹಿಂದೆ ಬಂದ ತಕ್ಷಣ ತನ್ನ ಸರ್ವಶಕ್ತಿಯನ್ನು ಬಳಸಿ ಅವನನ್ನು ಪ್ರಪಾತಕ್ಕೆ ತಳ್ಳಿಬಿಟ್ಲು. ಒಂದೇ ಒಂದು ತೀಕ್ಷ್ಣ ನಡೆ ಅಷ್ಟೇ. ಆ ಮುಖಾಮುಖಿ ಮುಗಿತಿತ್ತು. ದ್ರೋಹಿ ಪ್ರಪಾತಕ್ಕೆ ಬಿದ್ದಿದ್ದ, ರಾಜಕುಮಾರಿ ತನ್ನ ಜೀವ ಉಳಿಸ್ಕೊಂಡಿದ್ಲು. ಆದರೆ ಈ ಘಟನೆ ಅವಳ ಕಥೆಯ ಅಂತ್ಯವಾಗಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಒಂದು ದೊಡ್ಡ ಪರಿವರ್ತನೆಯ ಆರಂಭವಾಗಿತ್ತು. ಅವಳು ತನ್ನ ಹಳೆಯ ಅರಮನೆಯ ಜೀವನವನ್ನೆಲ್ಲ ತ್ಯಜಿಸಿ ಬೌದ್ಧ ಸನ್ಯಾಸಿನಿಯಾಡ್ಳು. ಅವಳ ಕೂದಲು ಸುರುಳಿಯಾಗಿದ್ರಿಂದ ಅವಳಿಗೆ ಕುಂಡಲಕೇಶಿ ಅನ್ನೋ ಹೆಸರು ಬಂತು. ಅಂದ್ರೆ ಸುರುಳಿ ಕೂದಲಿನ ಮಹಿಳೆ ಅಂತ ಅರ್ಥ. ಈ ಹೆಸರು ಅವಳ ಹೊಸ ಬದುಕಿನ, ಅವಳ ಮರುಹುಟ್ಟಿನ ಸಂಕೇತವಾಗಿತ್ತು. ಅವಳ ಕತೆ ಕೇವಲ ಅವಳ ಜೀವನಕ್ಕೆ ಸೀಮಿತವಾಗಿ ಉಳಿಯಲಿಲ್ಲ, ಅದು ಸಾಹಿತ್ಯದಲ್ಲಿ ಅಜರಾಮರವಾಯಿತು. ಕುಂಡಲಕೇಶಿಯ ಈ ಅದ್ಭುತ ಕಥೆ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದ್ರೆ ಅದನ್ನೇ ಆಧಾರವಾಗಿಟ್ಕೊಂಡು ಒಂದು ದೊಡ್ಡ ಬೌದ್ಧ ಮಹಾಕಾವ್ಯವನ್ನೇ ಬರೆಯಲಾಯಿತು. ಆ ಮಹಾಕಾವ್ಯಕ್ಕೆ ಅವಳ ಗೌರವಾರ್ಥವಾಗಿ ಕುಂಡಲಕೇಶಿ ಅಂತಲ್ಲೇ ಹೆಸರಿಡಲಾಗಿತ್ತು. ಆದ್ರೆ ದುರಂತ ಅಂದ್ರೆ ತಮಿಳು ಸಾಹಿತ್ಯದ ಈ ಅಮೂಲ್ಯ ಕೃತಿ ಈಗ ನಮಗೆ ಸಿಗೋದಿಲ್ಲ. ಅದು ಕಾಲದ ಅಬ್ಬರದಲ್ಲಿ ಕಳೆದುಹೋಗಿದೆ. ಹಾಗಾಗಿ ನಾವು ಈ ಕಥೆಯನ್ನ ಅಲ್ಲಲ್ಲಿ ಸಿಕ್ಕಿರೋ ತುಣುಕುಗಳಿಂದಲೇ ಜೋಡಿಸಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ನಮ್ಮನ್ನ ಒಂದು ಆಳವಾದ ಯೋಚನೆಗೆ ದೂಡುತ್ತೆ ಅಲ್ವಾ? ಕುಂಡಲಕೇಶಿಯ ಹಾಗೆಯೇ ಇನ್ನೆಷ್ಟು ಧೈರ್ಯವಂತೆ ಮಹಿಳೆಯರ ಕಥೆಗಳು ಹೀಗೆ ಕಾಲದ ಮರೆಯಲ್ಲಿ ಮರ್ತೋಗಿರ್ಬೋದು. ಯಾವ ಕಥೆಗಳು ಇತಿಹಾಸದಲ್ಲಿ ಉಳಿಯುತ್ತವೆ ಮತ್ತು ಯಾವ ಕಥೆಗಳು ಕಣ್ಮರೆಯಾಗುತ್ತವೆ? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯಂಗ ಮುಗಿಸೋಣ. ಕುಂಡಲಕೇಶಿಯ ಕಥೆ ನಮಗೆ ನೆನಪಿಸೋದೇನೆಂದ್ರೆ, ಕೆಲವು ಕಥೆಗಳು ಕಳೆದುಹೋದರೂ ಅವುಗಳ ಹಿಂದಿರುವ ಶಕ್ತಿ ಮತ್ತು ಸ್ಫೂರ್ತಿ ಎಂದಿಗೂ ಉಳಿಯುತ್ತೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಪ್ರೊಫೆಸರ್ ಡಾಕ್ಟರ್ ಇರಯ್ಯರಾಸನ್.